ಹಾಯ್, ಗುಡ್ ಈವ್ನಿಂಗ್. ಇವತ್ತು ನಾವೇನೋ ತೊಗೊಂಡು ಚೆನ್ನಾಗಿ ಆಗ್ಬಿಡ್ತಿದ್ದೀವಿ, ಹಾಗೆ ನಮ್ಮ ಮಕ್ಕಳು ಕೂಡ ಚೆನ್ನಾಗಿ ಆಗ್ಬೋದಲ್ವಾ. ಮತ್ತು ಅವ್ರಿಗೆ ವೆಯ್ಟ್ಲೆಸ್ ಎಲ್ಲ ಏನೂ ಬೇಡ, ಬಟ್ ಒಂದು ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟು ಅಥವಾ ಒಂದು ಹೆಲ್ತಿ ಸ್ನ್ಯಾಕ್ಸು ಅಥವಾ ಅವ್ರ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನಾದರೂ ಒಂದು ಒಳ್ಳೆ ಐಟಮ್ನ ಕೊಡಬಹುದಲ್ವಾ. ಆಗ ನೆನಪಾಗಿದೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ಗೆ ಈ ಒಂದು ಡೈನೋ ಶೇಕ್. ಡೈನೋಸರ್ ಥರ ಮಕ್ಕಳು ಪರ್ಫಾರ್ಮೆನ್ಸ್ ಚೆನ್ನಾಗಾಗಲಿ ಅನ್ನೋದು ಉದ್ದೇಶಕ್ಕೋಸ್ಕರನೋ ಏನು ಅಂತ ಗೊತ್ತಿಲ್ಲ, ಬಟ್ ಹೆಸರು ಆ್ಯಕ್ಚುಲಿ ಚೆನ್ನಾಗಿದೆ, ಡೈನೋ ಶೇಕ್ ಅಂತ. ಸೊ ಇವತ್ತು ನನ್ನ ಹತ್ರ ಇರುವಂಥದ್ದು ಇಂಡಿಯಾದಲ್ಲಿ ಮಾತ್ರನೇ ಅವೈಲೇಬಿಲಿಟಿ ಇರುವಂತಹ ಈ ಡೈನೋ ಶೇಕ್ನಲ್ಲಿ ಬರುವಂಥದ್ದು ಎರಡೇ ಫ್ಲೇವರ್, ಒಂದು ಚಾಕ್ಲೇಟ್, ಇನ್ನೊಂದು ಸ್ಟ್ರಾಬೆರಿ. ಈ ಎರಡು ಫ್ಲೇವರ್ದು ಬೆನಿಫಿಟ್ಸ್ ಸೇಮ್ ಇರುತ್ತೆ, ಟೇಸ್ಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಹಾಗೆ ಇದರಲ್ಲೆಲ್ಲ ಏನೇನು ಹಾಕಿದ್ದಾರೆ ಅನ್ನೋದ್ರೆಲ್ಲ ತಿಳ್ಕೊಳ್ತಾ ಮತ್ತು ಇದನ್ನ ಹೇಗೆ ಯೂಸ್ ಮಾಡೋದು ನೋಡ್ತಾ, ಟೇಸ್ಟ್ ಹೇಗಿರುತ್ತೆ, ಬೆನಿಫಿಟ್ಸ್ ಏನಂತ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತೀರಿ, ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಗಳು ನಿಮಗೆ ಬೇಕಾಗಿತ್ತು ಅಂತ ಹೇಳಿದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮುಂದುವರಿತಾ ಬರೋಣ. ಮೊದಲನೇದಾಗಿ ನನ್ನ ಹತ್ರ ಇರುವಂಥದ್ದು ಸ್ಟ್ರಾಬೆರಿ ಡೈನೋ ಶೇಕ್ ಹಾಗೆ ಚಾಕ್ಲೇಟ್ ಡೈನೋ ಶೇಕ್. ಎರಡೂ ಕೂಡ ಸಿಮಿಲರ್, ಏನು ಕೂಡ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ ಎಲ್ಲ ಆಗಿರಲಿ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲನೂ ಕೂಡ ಸೇಮ್ ಇರುತ್ತೆ, ಫ್ಲೇವರ್ ಒಂದು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ವಿನಃ. ಇದು ನಿಮಗೆ 200 ಗ್ರಾಮ್ ಟಿನ್ ಡಬ್ಬದಲ್ಲಿ ಇದು ಅವೈಲೇಬಿಲಿಟಿ ಇರುವಂಥದ್ದು. ಸೊ ಇದು FSSAI ಅಂದರೆ ಫುಡ್ ಸ್ಟ್ಯಾಂಡರ್ಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾಯಿಂದ ಅಂಗೀಕೃತವಾಗಿ ಬಂದಿರುವಂಥ ಪ್ರಾಡಕ್ಟ್ಸ್. ಇದು ಒರಿಜಿನಲ್ ಪ್ರಾಡಕ್ಟ್ಸ್, ಇದಕ್ಕೆ ಬಿಲ್ ಇದೆ, ಬಿಲ್ ಕೂಡ ನನ್ನ ಹೆಸರಲ್ಲೇ ಇದೆ, ಡೈರೆಕ್ಟ್ ಕಂಪ್ನಿಯಿಂದ ಬರುವಂಥದ್ದು. ಸೊ ಈ ಥರ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ನೀವು ತೊಗೊಳ್ಬೇಕಾ ವಿನಃ ಯಾವುದೇ ಕಾರಣಕ್ಕೂ ಆನ್ಲೈನ್ಗಳಲ್ಲಿ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಇಟ್ಸ್ ಅ ಕಾಷನ್ ನೋಟಿಸ್. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಏನೇನಿದೆ ಅಂತ ನೋಡ್ತಾ ಬರೋಣ. ಸೊ ಇದರಲ್ಲಿ ಒಂದು ಸ್ಕೂಪ್ನಲ್ಲಿ ಕೇವಲ 40 ಕ್ಯಾಲೋರೀಸ್ ಮಾತ್ರ ಇರುತ್ತೆ, ಅಂದರೆ ಇನ್ನೂ ಕೂಡ ಕಮ್ಮಿನೇ ಇದೆ, ಬಟ್ ಅರೌಂಡ್ ಫುಲ್ 40 ಕ್ಯಾಲೋರೀಸ್ ಅಂತಲೇ ಅಂದ್ಕೊಳ್ಳೋಣ. ನೆಕ್ಸ್ಟ್ ಬಂದು 3 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ, ಅಂದರೆ ನಿಮಗೆ ಅರ್ಧ ಲೀಟ್ರು ಹಾಲಿನಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋ ಅಷ್ಟು ಪ್ರೋಟೀನ್ ಕೇವಲ 1 ಸ್ಕೂಪಲ್ಲಿ ಇರುತ್ತೆ. ನೆಕ್ಸ್ಟು ಕಾರ್ಬೋಹೈಡ್ರೇಟ್ಸ್ ಜಸ್ಟ್ 6.5 ಗ್ರಾಮ್ ಅಷ್ಟು, ಶುಗರ್ ಟೋಟಲ್ ಶುಗರ್ 6 ಗ್ರಾಮ್ಸ್ ಅಷ್ಟು. ಶುಗರ್ ಕೂಡ ಬೇಕು, ತುಂಬ ಜನ ಶುಗರ್ ಅಂತ ಭಯಪಡ್ತೀರ. ಶುಗರೇ ನಮ್ಮ ಬಾಡಿಗೆ ಎನರ್ಜಿನ ಕೊಡೋ ಅಂಥದ್ದು, ಅದು ಇರಲೇಬೇಕು, ಬಟ್ ನ್ಯಾಚುರಲ್ ಶುಗರ್ ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು. ಆ್ಯಂಡ್ ನೆಕ್ಸ್ಟ್ ಬಂದು ಫ್ಯಾಟ್ ನಥಿಂಗ್ ಲೆಸ್ ದೆನ್ 1%, ಆ್ಯಂಡ್ ಸ್ಯಾಚುರೇಟೆಡ್ ಫ್ಯಾಟ್ ಲೆಸ್ ದೆನ್ 1%. ನೆಕ್ಸ್ಟ್ ಟ್ರಾನ್ಸ್ ಫ್ಯಾಟ್ ಅದು ಕೂಡ 0, ಕೊಲೆಸ್ಟ್ರಾಲ್ 1.2 ಮಿಲಿಗ್ರಾಮ್. ಆ್ಯಂಡ್ ಇನ್ನೇನು ಇದರಲ್ಲಿ ಏನೂ ಅಂಥದ್ದೇನೂ ಇಲ್ಲ. ನೆಕ್ಸ್ಟ್ ಇನ್ನು ವೈಟಮಿನ್ಸ್ ಮತ್ತು ಮಿನರಲ್ಸ್ ಲೆಕ್ಕಾಚಾರಕ್ಕೆ ಬಂದರೆ 150 mcg ಅಷ್ಟು ವಿಟಮಿನ್ ಎ ಇದೆ, ಆ್ಯಂಡ್ ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ನಯಾಸಿನ್, ನೆಕ್ಸ್ಟು ವಿಟಮಿನ್ B5, B6, B1, ಫೋಲಿಕ್ ಆ್ಯಸಿಡ್ ವೆರಿ ಇಂಪಾರ್ಟೆಂಟ್, ಬಯೋಟಿನ್, ವಿಟಮಿನ್ B12, ವಿಟಮಿನ್ B2, ವಿಟಮಿನ್ K1. ಇಟ್ಸ್ ಈ ಒಂದು ಐಟಮ್ ಆ್ಯಕ್ಚುಲಿ ಫಾರ್ಮುಲಾದಲ್ಲಿ ಕೂಡ ಇಲ್ಲ, ವಿಟಮಿನ್ K1. ಆ್ಯಂಡ್ ಕ್ಯಾಲ್ಶಿಯಂ, ಐರನ್, ಅಯೋಡಿನ್, ಕ್ರೋಮಿಯಂ, ಪೊಟ್ಯಾಸಿಯಮ್, ಇಷ್ಟು ಇದರಲ್ಲಿದೆ. ಇಷ್ಟೆಲ್ಲ ನಿಜವಾಗ್ಲೂ ಹಾಲಲ್ಲಿ ಇಲ್ಲ, ಖಂಡಿತ ಇಲ್ಲ. ಇದ್ರ ದೇಶದಿಂದ ಮೆನ್ಷನ್ ಕೂಡ ನಾನು ಮಾಡೇ ಇಲ್ಲ. ಅದರಲ್ಲಿರೋದು ಪ್ರೋಟೀನ್ ಇದೆ, ಒಂದಷ್ಟು ಕ್ಯಾಲ್ಶಿಯಮ್ ಇದೆ ನಿಜ, ಬಟ್ ನಮ್ಮ ಬಾಡಿಗೆ ಸಾಕಾಗೋಷ್ಟು ಅದರಲ್ಲಿ ಖಂಡಿತ ಇಲ್ಲ. ರೈಟ್, ಡೈನೋ ಶೇಕಲ್ಲಿದೆ. ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ತುಂಬ ಲೀನಿಯರ್ ಸ್ವೀಟ್ ಆಗಿರುತ್ತೆ. ನಿಮಗೇನು ಒಂಥರ ಅನ್ಸಲ್ಲ. ಈಗ ಆರ್ಲಿಸು, ಬೋಸ್ಟು, ಬೋರ್ಮಿಟ್ ಇವೆಲ್ಲ ಏನು ಇಂಟೇಕ್ ಮಾಡ್ತೀವೋ ಇದೆಲ್ಲ ಸ್ವಲ್ಪ ಹೆವಿ ಶುಗರ್ ಇರುತ್ತೆ. ಅಫ್ಕೋರ್ಸ್ ಅದ್ರ ಮೇಲೆ ಬರೆದಿರುತ್ತೆ, ಆದರೆ ಇದರಲ್ಲಿ ಏನು ಅಂಥದ್ದು ನಿಮಗೆ ಶುಗರ್ ಆಗಲಿ ಏನೂ ಇರೋದಿಲ್ಲ, ಆರಾಮಾಗಿ ತೊಗೊಬೋದು. ಇದನ್ನು ತೊಗೊಳ್ಳೋದ್ರಿಂದ ಪ್ರೋಟೀನ್ ಫುಲ್ಫಿಲ್ನೆಸ್ ಆಗೋದಕ್ಕೆ, ಅಂದರೆ ಮಸಲ್ಸ್ ಕ್ವಾಲಿಟಿ ಡೆವಲಪ್ಮೆಂಟ್ ಆಗೋಕ್ಕೆ ಏನು ನೀವು ಕಂಟೆಂಟ್ಸ್ ಬೇಕೋ ಅದನ್ನು ಕೂಡ ಇದೆ. ಆ್ಯಂಡ್ ಕ್ಯಾಲ್ಶಿಯಮ್ ಮತ್ತು ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಫಾರ್ ಜಾಯಿಂಟ್ಸ್ ಮತ್ತು ಬೋನ್ಸ್, ಅದಕ್ಕೇನು ಬೇಕು ಅದನ್ನು ಕೂಡ ಇದೆ. ಮಕ್ಕಳು ಗ್ರೋತ್ ಆಗೇ ಆಗ್ತಾರೆ. ನೀವು ದೋಸೆ ಕೊಟ್ಟರು ಆಗ್ತಾರೆ, ಇಡ್ಲಿ ಕೊಟ್ಟರು ಹಾಕೋದು, ಮ್ಯಾಗಿ ಕೊಟ್ಟರು ಆಗ್ತಾರೆ, ಚಾಕ್ಲೇಟ್ ಕೊಟ್ಟರು ಆಗ್ತಾರೆ. ಆ ಗ್ರೋತ್ ನಿಮಗೆ ಹೆಲ್ತಿಯಾಗಿರಬೇಕು, ಹೆಲ್ತಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ಒಳ್ಳೆ ದಷ್ಟಪುಷ್ಟವಾಗಿರಬೇಕು. ಮಕ್ಕಳು ಸಣ್ಣ ದಪ್ಪ ಅನ್ನೋದಕ್ಕಿಂತ ಪರ್ಫೆಕ್ಟ್ ಆಗಿರಬೇಕು. ದಷ್ಟಪುಷ್ಟ ಅನ್ನೋದು ಮುಖ್ಯ ಆಗೋದಿಲ್ಲ, ಆರೋಗ್ಯ ಮುಖ್ಯ ಆಗುತ್ತೆ. ಸೊ ಇವಾಗಿನ ಮಕ್ಕಳು ನೋಡ್ತಾ ಇದ್ದೀವಿ ನಾವು, ನಮಗೆ ಏನು ಒಳ್ಳೆ ಊಟ ಸಿಗ್ತಿಲ್ಲ, ಆ ಮಕ್ಕಳಿಗೆ ಖಂಡಿತ ಏನೂ ಸಿಗ್ತಾಯಿಲ್ಲ. ಜಂಕ್ ಫುಡ್ಗೆ ಜಾಸ್ತಿ ಅಡಿಕ್ಷನ್ ಆಗ್ತಿದ್ದಾರೆ ಡೇ ಬೈ ಡೇ, ಬಿಕಾಸ್ ಆಫ್ ಟೇಸ್ಟ್, ಬಿಕಾಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಈ ಗ್ರಿಲ್ಲಿನ್ ಹಾರ್ಮೋನ್ ಏನೋ ಇವೆಲ್ಲ ಹುಡುಕ್ತವ್ರು ತುಂಬ ಬರುತ್ತೆ ಬಿಡಿ, ಅದು ಇನ್ನೊಂದು ಸಲ ಯಾವಾಗ ನಾನು ಹೇಳ್ತೀನಿ. ಬಟ್ ಆ ಥರ ಇರುವಂಥ ಮಕ್ಕಳಿಗೆ ಇದು ಸಖತ್ ಬೆನಿಫಿಟ್ಸ್. ಸೊ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಲೇಬೇಕಾಗಿರುವಂಥ ಒಂದು ಹೆಲ್ತಿ ಸ್ನ್ಯಾಕ್ಸ್ ಅದನ್ನು ನನ್ನ ಪ್ರಕಾರ ಕರಿತೀನಿ. ಇದನ್ನು ತಗೊಳ್ಳೋದ್ರೆ ಅದ್ರ ಜೊತೆ ವೆಯ್ಟ್ ಲಾಸು, ವೆಯ್ಟ್ ಗೇನ್ ಆ ಥರದ್ದೆಲ್ಲ ಏನೂ ಆಗೋದಿಲ್ಲ. ಸೊ ಮಕ್ಕಳಿಗೆ ಬೇಕಾದ ಸಫಿಷಿಯೆಂಟ್ ನ್ಯೂಟ್ರಿಷನ್ ಇದು ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಸೊ ಹಂಗಾಗಿ ಇದನ್ನು ಮಕ್ಕಳ ಡಯಟ್ನಲ್ಲಿ ಎಕ್ಸ್ಟ್ರಾ ಫುಡ್ಡಾಗಿ ಕೊಡಲೇಬೇಕು. ಆ್ಯಕ್ಚುಲಿ ಆ ಥರ ಒಂದು ಅಮೇಝಿಂಗ್ ಕಂಟೆಂಟ್ ಇದರಲ್ಲಿದೆ. ಸೊ ಇದನ್ನು ದಯವಿಟ್ಟು ಕೊಡಿ. ಸೊ ನಾನು ಕೂಡ ಇದನ್ನು ತೊಗೊಳ್ತಾ ಇದ್ದೀನಿ, ಇವಾಗಿಂದ ಅಲ್ಲ, 2018 ಕೂಡ ತೊಗೊಳ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ನಾನು ಕೂಡ ನಮ್ಮ ಮಗನೇ, ಅಮ್ಮಂಗೆ ನಾನು ಕೂಡ ನಮ್ಮ ಮಗನೇ ಅಲ್ವಾ, ಹಾಗೆ ತೊಗೊಳ್ತಿದ್ದೀನಿ. ಹಾಗೆ ನನ್ನ ಮಗನಿಗೂ ಕೂಡ ಇದನ್ನ ಕೊಡ್ತಾಯಿದ್ದೀನಿ, ತುಂಬ ವರ್ಷದಿಂದ ಕೊಡ್ತಾಯಿದ್ದೀನಿ, ಅವನಿಗೂ ಕೂಡ ಈಗಲೂ ಕೊಡ್ತಾಯಿದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಚಾಕ್ಲೇಟ್ ಫ್ಲೇವರು ಚೆನ್ನಾಗಿರುತ್ತೆ, ಸ್ಟ್ರಾಬೆರಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ತಿನ್ನೋಕ್ಕೆ ಚಾಕ್ಲೇಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಬಟ್ ಸ್ಟ್ರಾಬೆರಿ ಹಾಗೆ ತಿಂದರೆ ಸ್ವಲ್ಪ ಇನ್ನೂ ಹೆವಿ ಅನಿಸುತ್ತೆ. ಬಟ್ ಇದು ನೀವು ಶೇಕ್ ಮೀ ಜೊತೆಗೆ ಅಥವಾ ಹಾಲಿನ ಜೊತೆಗೆ ಅಥವಾ ಡ್ರೈ ಫ್ರೂಟ್ಸ್ ಜ್ಯೂಸ್ ಜೊತೆಗೆ ಅಥವಾ ಫ್ರೂಟ್ ಜ್ಯೂಸ್ ಜೊತೆಗೆ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಕೂಡ ತಿನ್ಬೋದು, ನಾಟ್ ಎ ಶೋ. ಬಟ್ ಆ ಕ್ವಾಂಟಿಟಿ ಒಳಗಡೆ ಹೋಗೋಗೆ ನೋಡ್ಕೊಳ್ಳಿ. ನಿಮ್ಮ ಮಕ್ಕಳು ಎಲ್ಲ ಆ್ಯಂಗಲಿಂದ, ಇವಾಗ ಎಷ್ಟು ಹೇಳಿದ್ನಲ್ಲ ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳನ್ನ, ಇವಾಗ ನೀವು ಸಪ್ರೇಟ್ ಗೂಗಲ್ ಮಾಡಿ. ಅಷ್ಟು ಕಂಟೆಂಟ್ಸ್ಗಳನ್ನ ಕೊಡೋದ್ರಿಂದ ಏನೇನು ಬೆನಿಫಿಟ್ಸ್ ಸಿಗುತ್ತೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡ್ತೀವಿ. ಎಲ್ಲ ಹೇಳ್ತೇವೆ ಹೋದರೆ ಇನ್ನೊಂದು ಅರ್ಧ ಅವರ್ ಆಗುತ್ತೆ ವೀಡಿಯೋಸು. ಹಾಗಾಗಿ ಬೆಸ್ಟ್ ಇದನ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಎಲ್ಲ ಮಾಡಿ. ಹಾಗಂತ ಹೇಳ್ಬೇಕು ಎಲ್ಲರೂ ತೊಗೊಳಕ್ಕೆ ಹೋಗ್ಬೇಡಿ. ದಯವಿಟ್ಟು ಪ್ರಾಪರ್ ಕೋಚಿಂಗ್ ಎಷ್ಟು ಮುಖ್ಯ ಆಗುತ್ತೋ ಒರಿಜಿನಲ್ ಪ್ರಾಡಕ್ಟ್ಸ್ ಅದಕ್ಕಿಂತ ಮುಖ್ಯ. ಸೊ ಎರಡೂ ಕೂಡ ಕಾಂಬಿನೇಷನ್ ಇದ್ದರೆ ಮಾತ್ರ ಒಳ್ಳೆ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ಮಲ್ಲಿ ಯಾರಿಗಾನ ಆ ಥರ ಬೇಕಾಗಿತ್ತು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೊ ಮಚ್ ಅಂಡ್ ಬಾಯ್.